ಸಗದೇ ಇರಬಹುದು. ಅಂತಹ ಸಮಯದಲ್ಲಿ ಮೂಲಂಗಿಯ ಸಹಾಯವನ್ನು ನಾವು ಪಡೆದುಕೊಳ್ಳಬಹುದು. ಹೆಣ್ಣು ಮಕ್ಕಳ ಮುಟ್ಟು ತಡವಾಗುತ್ತಿದ್ದರೆ 1 ಚಮಚದಷ್ಟು ಮೂಲಂಗಿ ಬೀಜವನ್ನು ನೀರಿನಲ್ಲಿ ಚೆನ್ನಾಗಿ ಅರೆಯಬೇಕು. ನಂತರ ಅದನ್ನು ಕಡೆದ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯಬೇಕು. ಇದು ಋತುಚಕ್ರವನ್ನು ಕ್ರಮಬದ್ಧವಾಗಿರಿಸಲು ಸಹಾಯ ಮಾಡುತ್ತದೆ. ಆರೋಗ್ಯಕ್ಕೂ ಉತ್ತಮವಾಗಿದೆ. ನೆಗಡಿಗೆ ಮೂಲಂಗಿಯ ಉತ್ತಮ ಪರಿಹಾರಗಳು. ಪದೇ ಪದೇ ನೆಗಡಿ ಮರುಕಳಿಸಿದರೆ ನಿತ್ಯ ಆಹಾರದಲ್ಲಿ ಹಸಿ ಮೂಲಂಗಿಯನ್ನು ಸೇವಿಸಬೇಕು. ಮೂಲಂಗಿಯನ್ನು ತುರಿದುಕೊಂಡು ಸಲಾಡ್ನ ರೂಪದಲ್ಲಿ ಸೇವಿಸುವುದು ಅತಿ ಉತ್ತಮವಾಗಿದೆ. ಇದು ಕಟ್ಟಿದ ಮೂಗಿನ ಸಮಸ್ಯೆಗಳನ್ನು ಕಡಿಮೆಯಾಗಿಸುತ್ತದೆ. ನೆಗಡಿಗೆ ಉತ್ತಮ ಪರಿಹಾರವಾಗಿದೆ. ಅರ್ಧ ತಲೆನೋವಿನ ಸಮಸ್ಯೆಗೆ ಮೂಲಂಗಿಯ ಉತ್ತಮ ಪರಿಹಾರಗಳು. ಮೂಲಂಗಿಯ ಒಂದು ವಿಧವಾದ ಕೆಂಪು ಮೂಲಂಗಿಯನ್ನು ನಾವಿಲ್ಲಿ ಅರ್ಧ ತಲೆನೋವಿನ ಸಮಸ್ಯೆಗೆ ಪರಿಹಾರವಾಗಿ ಬಳಸಬೇಕು. ಕೆಂಪು ಮೂಲಂಗಿಯ ಎಲೆಗಳನ್ನು ತಂದು ಶುಚಿಗೊಳಿಸಬೇಕು. ಎಲೆಗಳ ಕೆಳಭಾಗಕ್ಕೆ ತುಪ್ಪವನ್ನು ಹಚ್ಚಿ ಓಲೆಯ ಮೇಲೆ ದೂರ ಹಿಡಿದು ಖಾಲಿ ಬಿಸಿಯನ್ನು ತಾಗಿಸಬೇಕು. ನಂತರ ಎಲೆಯನ್ನು ಹಿಂಡಿದರೆ ರಸ ಬರುತ್ತದೆ. ಈ ರಸವನ್ನು ದಿನಕ್ಕೆ 2 ಬಾರಿ 2 ಹನಿ ಕಿವಿಗೆ ಹಾಗೂ ಮೂಗಿಗೆ ಹಾಕಬೇಕು. ಇದು ಅರ್ಧ ತಲೆ ನೋವನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತದೆ. ಹೃದಯದ ಉತ್ತಮ ಆರೋಗ್ಯಕ್ಕೆ ಕೂಡ ಮೂಲಂಗಿ ಉತ್ತಮವಾಗಿದೆ. ಮಕ್ಕಳ ಉತ್ತಮ ಬೆಳವಣಿಗೆ ಹಾಗೂ ಎಲ್ಲರ ಹೃದಯದ ಉತ್ತಮ ಆರೋಗ್ಯಕ್ಕೆ ಕೂಡ ಕೆಂಪು ಮೂಲಂಗಿ ಅತಿ ಉತ್ತಮವಾಗಿದೆ. ಕೆಂಪು ಮೂಲಂಗಿಯನ್ನು ಸಣ್ಣದಾಗಿ ಕತ್ತರಿಸಿಕೊಂಡು ಸಕ್ಕರೆ ಪಾಕದಲ್ಲಿ ಸೇರಿಸಬೇಕು. ಈ ಮಿಶ್ರಣಕ್ಕೆ ಕೇಸರಿ ಪಚ್ಚಕರ್ಪೂರ ಸೇರಿಸಿ ಶೇಖರಿಸಿಕೊಳ್ಳಬೇಕು. ಈ ಮೂಲಂಗಿ ಸಕ್ಕರೆ ಪಾನಕವನ್ನು ಮಕ್ಕಳಿಗೆ ಕುಡಿಸಿದರೆ ಅವರ ಬೆಳವಣಿಗೆ ಉತ್ತಮವಾಗಿರುತ್ತದೆ. ಹಾಗೆಯೇ ಪ್ರತಿಯೊಬ್ಬರೂ ಈ ಪಾನಕವನ್ನು ಹೃದಯದ ಆರೋಗ್ಯವನ್ನು ಉತ್ತಮವಾಗಿರಿಸಲು ಕುಡಿಯಬೇಕು. ಇದು ಹೃದಯದ ಬಲವನ್ನು ವೃದ್ಧಿಸುತ್ತದೆ. ಇದು ಸುಲಭ ಜೀರ್ಣಕ್ರಿಯೆಗೆ ಕೂಡ ಉತ್ತಮವಾಗಿದೆ. ಮಲಬದ್ಧತೆಯನ್ನು ಕೂಡ ಕಡಿಮೆಗೊಳಿಸುತ್ತದೆ. ಕಟ್ಟು ಮೂತ್ರ ಸಮಸ್ಯೆಗೆ ಮೂಲಂಗಿಯ ಪರಿಹಾರಗಳು. ಕಟ್ಟು ಮೂತ್ರ ಸಮಸ್ಯೆ ನಿವಾರಣೆಗೆ ಮೂಲಂಗಿಯ ಸೊಪ್ಪು ಅತಿ ಉತ್ತಮ ಆಹಾರವಾಗಿದೆ. ಮೂಲಂಗಿ ಸೊಪ್ಪನ್ನು ಅರೆದು ರಸವನ್ನು ಹಿಂಡಿಕೊಳ್ಳಬೇಕು. ಈ ಮೂಲಂಗಿ ಎಲೆಯ ರಸವನ್ನು ಕುಡಿಯುವುದರಿಂದ ಕಟ್ಟು ಮೂತ್ರ ಸಮಸ್ಯೆ ಕಡಿಮೆಯಾಗುತ್ತದೆ. ಮೂಲಂಗಿ ಎಲೆಗಳಲ್ಲಿ ಅಧಿಕ ಪೋಷಕಾಂಶವಿದ್ದು ಆರೋಗ್ಯಕ್ಕೆ ಉತ್ತಮವಾಗಿದೆ. ಮೂಲಂಗಿ ಸೊಪ್ಪನ್ನು ರೊಟ್ಟಿ ಮಾಡಿ ಸೇವಿಸಬಹುದು, ಇಲ್ಲವೇ ಪಲ್ಯ ಮಾಡಿ ಸೇವಿಸಬಹುದು. ಇದು ಬಲು ರುಚಿಯಾಗಿರುತ್ತದೆ. ಮನೆಯಲ್ಲಿ ಅಕಸ್ಮಾತ್ ಚೇಳು ಕಚ್ಚಿದರೆ ಪ್ರಥಮ ಚಿಕಿತ್ಸೆಗಾಗಿ ಮೂಲಂಗಿ ಅತಿ ಉತ್ತಮವಾಗಿದೆ. ಚೇಳು ಕಡಿದಾಗ ಮೊದಲು ಪ್ರಥಮ ಚಿಕಿತ್ಸೆಗಾಗಿ ಮೂಲಂಗಿ ಹಾಗೂ ಉಪ್ಪನ್ನು ಎರಡನ್ನೂ ಸೇರಿಸಿ